ಈಗ ರಾಜ್ಯದಲ್ಲಿ ಒಂದು ಕಡೆ ಬರಗಾಲ, ಮಳೆ ಕೊರತೆ ಇದೆ, ಮತ್ತೊಂದು ಕಡೆ ಒಳ್ಳೆ ಮಳೆನೂ ಆಗ್ತಾ ಇರತಕ್ಕಂಥ ಪ್ರದೇಶವೂ ಇದೆ. ಇದು ಎರಡೂ ಇದರಲ್ಲಿ ಈಗ ಅದು ಬೇರೆ, ಇನ್ನೊಂದು ಇದೆರಡೂ ಬಿಟ್ಟು ಅದೇನೋ ಮೋಡ ಬಿತ್ತನೆ ಬೇರೆ ನಡೀತಾ ಇದೆ ಒಂದು ಭಾಗದಲ್ಲಿ. ಇದೆಲ್ಲ ಇದ್ದು ರಾಜ್ಯದ ಮುಖ್ಯಮಂತ್ರಿಗೆ ಅವರ ಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ಬಹುಶಃ ನಮ್ಮ ರಾಜ್ಯದಲ್ಲಿ ಇನ್ನು ಕೃಷಿ ಸಚಿವರು ಮುಖ್ಯಮಂತ್ರಿಗಳೇ ಇರಬೇಕೇನೋ, ಇನ್ನೂ ಯಾರನ್ನೂ ಮಾಡಿಲ್ಲ. ಅದರಿಂದ ಇವತ್ತು ಈ ರಾಜ್ಯದ ಸರ್ಕಾರಿ ಕೇಳ್ತಕ್ಕಂಥದ್ದು, ಯಾವ ಭಾಗದಲ್ಲಿ ಡ್ರಾಟ್ ಏರಿಯಾ ಇದೆ, ಯಾವ ಭಾಗದಲ್ಲಿ ಫ್ಲಡ್ಸ್ ಇದೆ ನೋಡಿ ತಕ್ಷಣ ಯಾವ ರೀತಿ ಕೆಲವು ಕೆಲಸಗಳಾಗಬೇಕಾಗಿದೆ. ಆ ರೈತರ ಮತ್ತು ಗ್ರಾಮೀಣ ಪ್ರದೇಶ ಜನರ ಬದುಕಿನ ಒಂದು ಸಮಸ್ಯೆಗಳೇನಿದೆ ಬಗೆಹರಿಸ್ತಕ್ಕಂಥದ್ದಕ್ಕೆ ಗಮನ ಕೂಡ ಸೂಕ್ತ. ಇವರು ಪಾಪ ಈಗೇನೋ ಹೊರಟಿದ್ದಾರೆ, ಬೀದರ್ಗೆ ಹೋದರು, ಅನುಭವ ಮಂಟಪದ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಜೊತೆಗೆ ಅದು ಎಂಥದ್ದು ಅಕ್ಕ ಚಟುವಟಿಕೆ ಅಂತೇಳಿ ಇನ್ನೊಂದೇನೋ ಕಾರ್ಯಕ್ರಮ ಮಾಡಿದ್ರು. ಕಲಬುರಗಿಲಿ ಒಂದು ಪ್ರಗತಿ ಪರಿಶೀಲನಾ ಸಭೆ ಅಂತಲೂ ಮಾಡಿದ್ದಾರೆ. ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅದೇನೋ 5,500 ಕೋಟಿನೋ 15,000 ಕೋಟಿನೋ ಗೊತ್ತಿಲ್ಲಪ್ಪ, ಅದೇನೋ ಹೇಳ್ಕೊಂಡೇ ಬಂದವ್ರೆ ಸಿದ್ದರಾಮಯ್ಯರ ಕಾಲದಿಂದ. ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕದ್ದು ಅದು ಎಷ್ಟೆಷ್ಟು ಹಣ ಕೊಟ್ಟು ಎಲ್ಲೆಲ್ಲಿ ಕೆಲಸ ಆಗಿದೆ ಅದೆಲ್ಲ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆ ಮಾಡೋರೋ ಬಿಟ್ಟವರೋ ಪತ್ರಿಕೆಯಲ್ಲಿ ಬರಲಿಲ್ಲ, ಯಾವುದು ವಿಷಯಗಳು ಬರಲಿಲ್ಲ. ಏನು ಚರ್ಚೆ ಮಾಡ್ಕೊಂಬಂದರೋ ಗೊತ್ತಿಲ್ಲ. ಇವತ್ತು ಬೆಳಗಾವಿಗೆ ಹೋಗ್ತಾವ್ರೆ. ಬೆಳಗಾವಿಲಿ ಆಲ್ರೆಡಿ ಮಹಾರಾಷ್ಟ್ರದ ಧಾರಾಕಾರ ಮಳೆಯಿಂದ ಇವತ್ತೇನು 1 ಲಕ್ಷ 1.5 ಲಕ್ಷ ಕ್ಯೂಸೆಕ್ಸ್ ನೀರು ಆಲ್ಮಟ್ಟಿಗೆ ಹರಿದು ಬರ್ತಾ ಇದೆ. ಡ್ಯಾಮ್ ತುಂಬ್ತಾ ಇದೆ. 10 ಅಂದರೆ ದಿನಕ್ಕೆ 10-12 TMC ನೀರು. ಅಲ್ಲಿ ಜನ ಏನೇನು ಬವಣೆ ಅನುಭವಿಸ್ತಾವ್ರೆ ಆ ಮಳೆಯಿಂದ. ಇನ್ನೊಂದು ಕಡೆ ಮಳೆ ಆಗದೆ ಜನಗಳ ಬರಗಾಲದ ಪರಿಸ್ಥಿತಿ ಏನಿದೆ, ಆ ಮನೆ ಬಿದ್ದವರು, ಬೆಳೆ ಹಾನಿ ಆದವ್ರದ್ದು ಅವ್ರಿಗೇನು ಸಂದೇಶ ಕೊಡಬೇಕು ಅದೆಲ್ಲ ಕೊಟ್ಟು ಬರೋ ಸೂಕ್ತ ಅಂತ ನಾನು ಅವರಿಗೆ ಸ್ವಲ್ಪ ಒತ್ತಾಯ ಮಾಡ್ತೀನಿ ನಿಮ್ಮ ಮುಖಾಂತರ.